ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ಪ್ಲೇನ್ ಕುಷ್ಕ ಮತ್ತು ಗ್ರೀನ್ ಕಲರ್ ಚಟ್ನಿ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಇವಾಗ ಒಂದು 10-15 ಸಾಂಬಾರು ಈರುಳ್ಳಿ, ಅಂದರೆ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಆ ಈರುಳ್ಳಿ, ಮತ್ತು 1 ಇಂಚ್ ಆಗೋಷ್ಟು ಶುಂಠಿ, ಮತ್ತು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಸೋಂಪು ಹಾಕ್ಕೊಂಡು ಒಂದೇನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ಚೆನ್ನಾಗಿ ರುಬ್ಕೊಂಬರೋಣವಾ. ಇದು ರುಬ್ಬಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟಪಡೋರಾಗಿದ್ದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ಈ ಎಣ್ಣೆ ತುಪ್ಪಕ್ಕಾದ ನಂತರ ಪಲಾವ್ ಐಟಮ್ಸ್ಗಳು ಬರುತ್ತಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಪಲಾವ್ ಎಲೆ, ಮತ್ತು ಕಲ್ಲುವ್ವ, ನಕ್ಷತ್ರದ ಹೂವು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸುಮ್ಮನೆ ಆಗಿಷ್ಟಕ್ಕನ ಹಿಂದೆನೇ ಬೇರೆ ಐಟಮ್ಸ್ಗಳು ಹಾಕೋಕ್ಕೆ ಹೋಗಬೇಡಿ. ಇದು ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಆ ಟೇಸ್ಟ್ ನಮಗೆ ಸಿಗೋದು. ಮತ್ತು ಸ್ವಲ್ಪ ಸೋಂಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೆ. ಮತ್ತು ಇವಾಗ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ 1-2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಯಾವ ಮಟ್ಟಕ್ಕೆ ಫ್ರೈ ಮಾಡ್ಕೊಬೇಕಂದ್ರೆ ಈರುಳ್ಳಿ ಬಂದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಂತರ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನು ಕೂಡ ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋ ಮಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಇವಾಗ ಗೊಜ್ಜು ಮಾಡ್ತೀವಲ್ಲ, ಟೊಮೊಟೊ ಗೊಜ್ಜು, ಆ ಮಟ್ಟಿಗೆ ಚೆನ್ನಾಗಿ ಫ್ರೈ ಆಗಿರಬೇಕು. ಮತ್ತು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಪಲಾವ್ ಐಟಮ್ಸ್ಗಳಿಗಾಗಿರ್ಬೋದು, ಬಿರಿಯಾನಿ ಅಥವಾ ಕುಷ್ಕ, ಇದು ಯಾವುದಕ್ಕೆ ಆಗಿರ್ಬೋದು, ಸ್ವಲ್ಪ ಈ ರೈಸ್ ಐಟಮ್ಗಳು ಈ ಥರ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಅದು ತುಂಬ ರುಚಿಯಾಗಿರುತ್ತೆ ಅಂತಾರೆ. ಮತ್ತು ಇವಾಗ ನಾನು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಮತ್ತು ಒಂದು ಕೈ ಹಿಡಿ ಆಗೋಷ್ಟು ಪುದೀನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಏನೇನು ಮಸಾಲೆ ಹಾಕೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಮತ್ತು 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅಕಸ್ಮಾತ್ ಖಾರ ಜಾಸ್ತಿ ತಿನ್ನೋರಾದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಖಾರ ಕಮ್ಮಿ ತಿಂತೀವಿ ಅಂತ ಅನ್ನೋರಾದರೆ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ಇದನ್ನು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈ ಮಸಾಲೆ ಎಲ್ಲ ರೆಡಿ ಆಗೋಷ್ಟರಲ್ಲಿ ಅಕ್ಕಿನ ನಾನಿಲ್ಲಿ 1 ಲೋಟ ಅಕ್ಕಿ ತೊಗೊತಾ ಇದ್ದೀನಿ. ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 1 ಲೋಟ ಅಕ್ಕಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇವಾಗ ನಾನಿಲ್ಲಿ 1 ಲೋಟ ಅಕ್ಕಿಗೆ 1/4 ಚೊಂಬು ನೀರು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಟೊಮೊಟೊದಲ್ಲೂ ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಡೋದ್ರಿಂದ ಸ್ವಲ್ಪ ಉದ್ರಾಗಿ ಬರಬೇಕು ಅಂತ ಅಂದರೆ ನೀರು ನೀವು ಯಾವಾಗಲೂ ಅನ್ನಕ್ಕೆ ಎಷ್ಟು ಹಾಕ್ತಿರೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸೊ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಬೇಕಂದರೆ ಖಾರ ಹಾಕ್ಕೊಳ್ಳಿ. ಉಪ್ಪು ಬಂದುಬಿಟ್ಟು ಸ್ವಲ್ಪ ಮುಂದೆನೇ ಇರಬೇಕು, ಅಂದರೆ ಅಕ್ಕಿ ಹಾಕಿದಾಗ ಅದು ಬ್ಯಾಲೆನ್ಸ್ ಆಗಿರಬೇಕು, ಆ ರೀತಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ನೀಟಾಗಿ ನೀರು ಕುದೀತಾ ಬಂದಿದೆ. ನೀರು ಕುದ್ದಾದ್ಮೇಲೆ ನೆನೆಸಿಟ್ಕೊಂಡಿರೋ ಅಂತಹ ಅಕ್ಕಿನೂ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ನೀರು ಕುದಿಬೇಕು, ಮತ್ತು ಅಕ್ಕಿ ಹಾಕಿದ್ಮೇಲೆ ಅದು ಅಕ್ಕಿದು ನೀರು ಕುದಿಬೇಕು. ಆವಾಗಲೇ ನಮಗೆ ಮಸಾಲೆ ಎಲ್ಲ ಕೆಳಗಡೆ ಇಲ್ಲದೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಮಸಾಲೆ ಎಲ್ಲ ಅಂದರೆ ಮೇಲಿರುತ್ತೆ, ಅಕ್ಕಿ ಎಲ್ಲ ಅನ್ನ ಎಲ್ಲ ಕೆಳಗಡೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣು ರಸನ ಈ ರೀತಿ ಬಿಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ನಾನು ಇಲ್ಲಿ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ, ಕುಕ್ಕರ್ ಮುಚ್ಚಿಬಿಟ್ಟು. ಸೊ ಬನ್ನಿ ಇವಾಗ ಪಟ್ ಅಂತ ಆ ಗ್ರೀನ್ ಕಲರ್ ಚಟ್ನಿ ಮಾಡೋದು ಹೇಗಂತ ನೋಡ್ಕೊಬರೋಣವಾ. ಇಲ್ಲಿ ನಾನು 1 ಕೈ ಹಿಡಿಯೋಷ್ಟು ಪುದೀನ ಮತ್ತು ಕೊತ್ತಂಬರಿ, 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಅಕಸ್ಮಾತು ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಗೋಲಿ ಗಾತ್ರದಷ್ಟು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಬೇಡ,
ಜಸ್ಟ್ ಇದು ನೀಟಾಗಿ ಪೇಸ್ಟ್ ರೀತಿ ಆ ಚಟ್ನಿ ರುಬ್ತಾರಲ್ವ ಆ ರೀತಿ ಚೆನ್ನಾಗಿ ರುಬ್ಕೊಂಡ್ರೆ ಸಾಕು, ಇನ್ನೇನು ಬೇಡ ಇದಕ್ಕೆ. ನೋಡಿ ರೆಡಿಯಾಗಿದೆ. ಸೊ ಇವಾಗ ಕುಷ್ಕ ರೆಡಿಯಾಗಿದೆಯಾ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಅಂತ ಅಂದರೆ, ನಾವು ಅಕಸ್ಮಾತ್ ಅದನ್ನು ಕುದಿಯೋಕೆ ಬಿಡದೆ ಡೈರೆಕ್ಟಾಗಿ ಮುಚ್ಚಿಬಿಟ್ವಿ ಅಂತ ಅಂದರೆ ಸೊ ಅದು ಈ ರೀತಿ ಮಿಕ್ಸ್ ಆಗಿರೋ. ಇವಾಗ ಅದನ್ನು ಹೇಗೆ ಟೇಸ್ಟ್ ಮಾಡಬೇಕಂತ ಹೇಳ, ಒಂದು ಪ್ಲೇಟ್ಗೆ ನಾವು ಮಾಡಿರೋಂಥ ಕುಷ್ಕ ಮತ್ತು ಗ್ರೀನ್ ಕಲರ್ ಚಟ್ನಿ ಮತ್ತು ಸೌತೆಕಾಯಿ ಇದನ್ನೆಲ್ಲ 3 ಮಿಕ್ಸ್ ಮಾಡ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸ್ವಲ್ಪ ಕುಷ್ಕ ಅದ್ರ ಜೊತೆ ಚಟ್ನಿ ಮತ್ತು ಸೌತೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.